ಸನಾತನ ಧರ್ಮದ ಪ್ರಕಾರ ಕಾಲಚಕ್ರದಲ್ಲಿ 4 ಯುಗಗಳಿವೆ. ಸತ್ಯ, ತ್ರೇತ, ದ್ವಾಪರ ಹಾಗೂ ಕಲಿಯುಗ. ಸತ್ಯಯುಗದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಬೇರೆ ಬೇರೆ ಲೋಕದಲ್ಲಿದ್ದರು. ಅದೇ ತ್ರೇತಾಯುಗದಲ್ಲಿ ಇಬ್ಬರು ಒಂದೇ ಲೋಕದಲ್ಲಿದ್ದರು. ದ್ವಾಪರ ಯುಗದಲ್ಲಿ ಇಬ್ಬರು ಒಂದೇ ಕುಟುಂಬದವರಾಗಿದ್ದರು. ಕಲಿಯುಗದಲ್ಲಿ ಇಬ್ಬರು ಒಂದೇ ಮನುಷ್ಯನೊಳಗಿದ್ದಾರೆ. ಪುರಾಣದಲ್ಲಿ ರಾಕ್ಷಸರನ್ನು ಕೆಟ್ಟ ಯೋಚನೆಗಳಿಗೆ ಹಾಗೂ ದೇವತೆಗಳನ್ನು ಒಳ್ಳೆಯ ಯೋಚನೆಗಳಿಗೆ ಹೋಲಿಸುತ್ತಾರೆ. ಒಳ್ಳೆಯದು ಕೆಟ್ಟದ್ದು, ಆದಿ ಅಂತ್ಯ, ಆಕಾಶ ಭೂಮಿ, ಅನಂತ ಶೂನ್ಯ ಇವೆಲ್ಲ ನಿರಂತರವಾಗಿ ಬಂದಿದ್ದ ಅಥವಾ ಮನುಷ್ಯ ಅದನ್ನು ಹುಟ್ಟಾಕಿದ್ದ? ಈ ಪ್ರಶ್ನೆಗಳು ಎಲ್ಲರನ್ನೂ ತಲೆಕೆಡಿಸುತ್ತದೆ. ಆದರೆ ಒಂದಂತೂ ನಿಜ, ಮನುಷ್ಯನ ದೃಷ್ಟಿಕೋನಗಳು ಬದಲಾದರೂ ನಡೆದ ಸತ್ಯ ಎಂದು ಬದಲಾಗುವುದಿಲ್ಲ. ಅದಕ್ಕಾಗಿ ನಾವು ಸತ್ಯದ ಜೊತೆ ನಿಂತರೆ ಅದೇ ಒಂದು ಧರ್ಮವಾಗುತ್ತದೆ. ಆ ಧರ್ಮ ನಮ್ಮೆಲ್ಲರನ್ನು ಕಾಪಾಡುತ್ತದೆ. ಕೆಲವೊಬ್ಬರು ವಾಸ್ತವದಲ್ಲಿದ್ದಾರೆ ಎಂದು ಭ್ರಮೆಯಲ್ಲಿ ಬದುಕುತ್ತಿದ್ದಾರೆ. ಆದರೆ ಕೆಲವೊಬ್ಬರು ವಾಸ್ತವದ ಸತ್ಯವನ್ನು ಅರ್ಥ ಮಾಡಿಕೊಂಡು ಅದರ ಜೊತೆ ಸಾಗ್ತಾ ಇದ್ದಾರೆ. ಒಬ್ಬ ಮನುಷ್ಯ ಭ್ರಮೆ ಎಂಬ ಕತ್ತಲೆ ಕೋಣೆಯಿಂದ ವಾಸ್ತವ ಎಂಬ ಬೆಳಕಿನ ಕಡೆ ಬರಬೇಕು ಅಂದರೆ ಸತ್ಯ ಎಂಬ ಬಾಗಿಲು ತೆಗಿಬೇಕು. ಆ ಬಾಗಿಲನ್ನು ತೆಗೆಯೋಕೆ ನಾವು ಬಂದಿದ್ದೀವಿ. ಆದರೆ ಬೆಳಕಿನ ಕಡೆ ಸಾಗಕ್ಕೆ ನೀವು ರೆಡಿ ಇದ್ದೀರಾ?